ಬಾಗಲಕೋಟೆ ಜಿಲ್ಲೆ ಪುರಸಭೆ ಕಾರ್ಯಾಲಯ ಹುನಗುಂದದಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅನಗತ್ಯ ವಿಳಂಬ ಮತ್ತು ಇ-ಸ್ವತ್ತು ಎನ್ಒಸಿ ಖಾತಾ ಬದಲಾವಣೆ ಕಂಪ್ಯೂಟರ್ ಉತ್ತಾರೆ ವಿತರಣೆಗೆ ದೊಡ್ಡ ಮೊತ್ತದಲ್ಲಿ ಹಣದ ಲಂಚಕ್ಕೆ ಬೇಡಿಕೆ ಹಾಗೂ ಸಾರ್ವಜನಿಕರು ಭರಣ ಮಾಡಿದ ಆಸ್ತಿಕರವನ್ನು ಸಂಬಂಧಿಸಿದ ದಾಖಲೆಗಳಲ್ಲಿ ದಾಖಲ ಮಾಡದಿರುವುದು ಸೇರಿ ವಿವಿಧ ಸೇವೆಗಳಿಗೆ ಪುರಸಭೆ ಕಾರ್ಯಾಲಯದಲ್ಲಿ ನಡೆಯುತ್ತಿರುವ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕುವಂತೆ ಆಗ್ರಹಿಸಿ ಸಾರ್ವಜನಿಕರಿಂದ ಕರ್ನಾಟಕ ಲೋಕಾಯುಕ್ತ ಕಚೇರಿ ಬೆಂಗಳೂರು ಇವರಿಗೆ ನೀಡಿದ ದೂರಿನನ್ವಯ ದಿನಾಂಕ ಮೇ 7, 2026 ರಂದು ಮುಂಜಾನೆ 10 ಗಂಟೆಗೆ ಸರ್ಚ್ ವಾರೆಂಟ್ನೊಂದಿಗೆ ಆಗಮಿಸಿದ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ಮಾನಿಂಗನಂದಗಾವಿರ ಮಾರ್ಗದರ್ಶನದಲ್ಲಿ ಡಿಎಸ್ಪಿ ಸುರೇಶ್ ರೆಡ್ಡಿರ ನೇತೃತ್ವದ ಲೋಕಾಯುಕ್ತ ತಂಡದಿಂದ ಪುರಸಭೆ ಕಾರ್ಯಾಲಯದಲ್ಲಿ ದಾಳಿ, ಶೋಧನೆ ಮತ್ತು ಪರಿಶೀಲನೆ ಜರುಗಿತು. ದೂರುಗಳಿಗೆ ಸಂಬಂಧಿಸಿದಂತೆ ಪುರಸಭೆ ಕಾರ್ಯಾಲಯದ ವಿಭಾಗೀಯವಾರು ಕೊಠಡಿಗಳಿಗೆ ಭೇಟಿ ನೀಡಿ ವಿವಿಧ ಕಡತಗಳ ಪರಿಶೀಲನೆ, ಶೋಧನೆ, ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕಿದರು. ಏತನ್ಮಧ್ಯೆ ಸ್ಥಳದಲ್ಲಿಯೇ ಬಹುದಿನಗಳಿಂದ ನೆನಗುದಿಗೆಗೆ ಬಿದ್ದ 4 ಸಾರ್ವಜನಿಕರ ಖಾತಾ ಬದಲಾವಣೆ ಹಾಗೂ ಇ-ಸ್ವತ್ತು ಅರ್ಜಿಗಳನ್ನು ವಿಲೇವಾರಿ ಮಾಡಿ ಸಮಸ್ಯೆಗೆ ಪರಿಹಾರ ಕಲ್ಪಿಸಿದರು. ನಂತರ ಪುರಸಭೆ ಕಾರ್ಯಾಲಯದ ಆವರಣದಲ್ಲಿರುವ ಕಸ, ಕಬ್ಬಿಣದ ತ್ಯಾಜ್ಯದ ವಿಲೇವಾರಿ ಹಾಗೂ ಫಾಗಿಂಗ್, ಪ್ಲಾಸ್ಟಿಕ್ ಪೆಟ್ ಬಾಟಲ್ ಮರುಬಳಕೆ ಯಂತ್ರ ಹಾಗೂ ಕಸ ವಿಲೇವಾರಿ ವಾಹನಗಳು ಇದ್ದ ಜಗೆಯಲ್ಲಿ ನಿಂತು ತುಕ್ಕು ಹಿಡಿಯದಂತೆ ಸದ್ಬಳಕೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲಕರ ಸೇವೆ ನೀಡಬೇಕೆಂದು ಪುರಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಟ್ರಿಗೆ ಸೂಚಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಈ ದಾಳಿ, ಪರಿಶೀಲನೆ, ಶೋಧನೆ, ತನಿಖಾ ವಿಚಾರಣೆಯಿಂದ ಪ್ರಾಥಮಿಕವಾಗಿ ಲಭ್ಯವಾದ ಭ್ರಷ್ಟಾಚಾರ, ಅಕ್ರಮ ವ್ಯವಹಾರ ಪತ್ತೆಯಾದಲ್ಲಿ ಆಗುವ ಕಾನೂನು ಕ್ರಮ ಸೇರಿದಂತೆ ಇತರೆ ಪ್ರಶ್ನೆಗಳಿಗೆ ಜಿಲ್ಲಾ ಎಸ್ಪಿ ಮಾನಿಂಗನಂದಗಾವಿರು ಉತ್ತರಿಸಿದರು. ನಂತರ ಹುನಗುಂದ ಪಟ್ಟಣದ ಹಕಾರಿ ಬಡಾವಣೆ ವ್ಯಾಪ್ತಿಗೆ ಒಳಪಡುವ ಮಹಿಳಾ ಸುಲಭ ಶೌಚಾಲಯವು 2008ರ ಎಚ್ಎಫ್ಸಿ ಅನುದಾನದಲ್ಲಿ ಮಂಜೂರಾದರೂ ಸಹ ಈವರೆಗೆ ಸದ್ಬಳಕೆಯಾಗದಕ್ಕೆ ಹಾಗೂ ಪಟ್ಟಣದಾದ್ಯಂತ ಕಸವಿಲೇವಾರಿಯಾಗದಿರುವ ಹಾಗೂ ಚರಂಡಿ ಶುಚಿತ್ವ, ನೈರ್ಮಲ್ಯ ಇಲ್ಲದಿರುವ ಬಗ್ಗೆ ಪ್ರಶ್ನಿಸುತ್ತಾ ಪುರಸಭೆ ಕಾರ್ಯವೈಖರಿಗೆ ಕಳವಳ ವ್ಯಕ್ತಪಡಿಸಿದರು. ಈ ಒಂದು ಲೋಕಾಯುಕ್ತ ದಾಳಿ ತಂಡದಲ್ಲಿ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ ಬಿರಾದರ, ಭೀಮನಗೌಡ ಬಿರಾದರ, ಎನೆಖಿಲಾರಿ ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಒಟ್ಟು 15 ಜನ ಲೋಕಾಯುಕ್ತ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅದನ್ನ ಬಿಟ್ಟರೆ ನಮ್ಮ ಕವರ್ಸ್ ಇಲ್ಲ ಬೈಕ್ ಕೊಡಲಿಕ್ಕೆ, ಅದಕ್ಕೆ ಬಂದಿದೆ. ಅವ್ರು ಬಂದರೆ ಸ್ವೀಕರಣೆ ಮಾಡ್ತಾರೆ. ಮುಗಿದ ತಕ್ಷಣ ನಿಮಗೆ ಸರ್ ಇಲ್ಲೇ ಸ್ಪಾಟ್ ಮೇಲೇ ಕೇಸಸ್ ಎಲ್ಲ ಸ್ಪಾಟ್ ರಿಜಿಸ್ಟರ್ ಮಾಡ್ತಾರೆ. ಅಂದರೆ ಭಾಳ ದಿನದಿಂದ ಮುಂಚೆ ಟ್ಯಾಕ್ಸ್ ಎಷ್ಟಿದೆ ಪ್ರಾಪರ್ಟಿ ನಿಮ್ಮ ನೆಲೆಯಲ್ಲಿದೆ? ವಾರ್ಡ್ ನಂಬರ್ 1 ಮತ್ತು 2 ಏನೇನು ಅವು ಕಾಂಪ್ಲೆಕ್ಸ್ ಭಾಳ ಇದು ಒಬ್ಬರಿಗೆ ಎಷ್ಟು ಅವು ಮಿಕ್ಸ್ ಇರೋದು. ಸಣ್ಣ ಪುಟ್ಟಿಗೆ 2 ರೂಪಾಯಿ, ಅಂಗಡಿ ಮೇಲೆ ಡಿಪೆಂಡ್. 2, 5 ರೂಪಾಯಿ ಅದಕ್ಕಿಂತ ಹೆಚ್ಚಿಗೆ ಅವ್ರು ತಗೋಬಾರ್ದು. ಎಷ್ಟು ಈಗ ಎಷ್ಟು ಸರಿ ಅದು ಲಾಸ್ಟ್ ಇಯರ್ದು 92% ಮಾಡಿದೆ. ನೋಡಂಗೆ ಇಲ್ಲ ಈಗ
ಈಗ ಮತ್ತು ಸಾಹೇಬರು ಹೆಚ್ಚು ಮಾಡಿಕೊಟ್ರು ಸರ್ 4% ಜಾಸ್ತಿ ಮಾಡಿಕೊಟ್ಟಿದೆ. ಅದು 1,45,00,000 ರೂಪಾಯಿ ಇದೆ ಸರ್. ಅದು ಕೊಟ್ಟಿದ್ದೆ ಸರ್ ಮಾಹಿತಿ. ಅಭಿಷೇಕ 28 5 ಜನ ಇವರು ಯಾರು 4 ಡ್ರೈವರ್ಸ್ ಇದ್ದಾರೆ, 25 ಜನ ವೆಹಿಕಲ್ಸ್ ಎಷ್ಟು? ವೆಹಿಕಲ್ಸ್ 4 ಇವು ಅದಾವೆ ಸರ್. ಬೇರೆ ಡೋರ್ ಟು ಡೋರ್ ಕಲೆಕ್ಷನ್ ವೆಹಿಕಲ್ಸ್ ಅದಾವೆ ಸರ್. 4 ಮತ್ತು ಇನ್ನೊಂದು 2 ಅದಾವೆ ಸರ್. ಅವು ಎಲೆಕ್ಟ್ರಿಕ್ ಯೂಸ್ ಆಗಿದೆ 6 ಸರ್. ಆಮೇಲೆ ಟ್ರ್ಯಾಕ್ಟರು 3 ಇದಾವೆ ಸರ್. 2 ಒಂದು ಟೈಪ್ ಇದೆ, ಒಂದು AC ಇದೆ. ಬಜೆಟ್ ಇಲ್ಲ ಬೋರ್ಡ್ ಮಾಡಲಿ ಏನು ಮಾಡಲಿಲ್ಲ, ಟ್ರೈನಿಂಗ್ ಮಾಡಲಿ. ಪ್ರತಿ ಲೇಔಟಲ್ಲೂ ಸೈಕಲ್ ನಮ್ಮ ಹೆಸರು ಒಳಗೆ ಇರುತ್ತೆ ಸರ್. ಯಾವ್ದಾದ್ರು ಚೆನ್ನಾಗಿ ಕೊಟ್ಟಿರ್ತೀವಿ ಸರ್, ಇಲ್ಲ ಸರ್ ಅಥವಾ ಅಪ್ಲಿಕೇಶನ್ ಸೈಟಿಗೆ ಸರ್ ಅದಕ್ಕೆ ಒಂದೇ ಬಂದಿದೆ ಸರ್. ಮತ್ತೆ ಈಗ 2 ಬಂದಿದೆ. ಡಂಪ್ಯಾರ್ಡ್ ಎಲ್ಲಿದೆ? ಇಲ್ಲೇ ಸರ್ ತಿಮ್ಮಾಪುರಿಗೆ ಅಥವಾ ಹೆಂಗೆ ಮೊನ್ನೆ ಲೆಗಸಿ ವೇಸ್ಟ್ ಅಂತ ಪ್ರೊವಿಷನ್ ಮಾಡಿಬಿಟ್ಟಿದ್ದೀವಿ ಸರ್. 3,000 ಟನ್ವರೆಗೂ ನಾವು ಪ್ರೊಸೆಸ್ ಮಾಡಿದ್ದೀವಿ ಸರ್. ಅದನ್ನು ಅಪ್ರೂವ್ ಆಗಿ ಬಂದು ಅದನ್ನು ನೆಕ್ಸ್ಟ್ ಉಳಿದ ಫಾರ್ಮಾಲಿಟೀಸ್ ಅವಾಗಿಂದ 5 ವಾರ್ಡ್ ಹೆಸರಿದೆ. ಇವರು 5ನೇ ವಾರ್ಡ್ ಮುಂದೆ ಮಾಡ್ತಾರೆ, 1 2 ಮಾಡ್ತಾರೆ ಸರ್. ಇನ್ನೊಬ್ಬರಲ್ಲಿ 3 4 ಹೌದು ಸರ್. ಸಭಾಭವನ ಇತ್ತು ಸರ್. 2 ಇತ್ತು ಸರ್. ತೊಗೊಂಡ್ರು ಅಷ್ಟೊಂದು ನೀ ಸೇರಿ ಕೂಡ ಹಾಗೇನು ಕೊಟ್ಟಿರಿ ಸರ್. ನೆಕ್ಸ್ಟ್ ಮತ್ತೆ ಇನ್ನೊಂದಿಷ್ಟು ಎಲ್ಲ ಇದು ಮಾಡಿ ಕೊಡ್ತೀವಿ ಸರ್. ಅರ್ಬನ್ ಚಾಲೆಂಜ್ ಫಂಡ್ ಅಂತ ಏನು ಅದು ಪ್ರಪೋಸಲ್ ಸರ್. ಏನಿದೆ ಹಿರಿಯ ಇದು ಹಿರಿಯ ಅಭ್ಯಂತರ ಈಗ ತೆಗೆದ ದಡ್ಡಿ ಮಾಡಿ ಸರ್. ಇದೆ ನೋಡಿ ಸರ್ ಅಲ್ಲೇ ಇದು ಆಶ್ರಯ ಮತ್ತು ನಾವು ಮನಿ ಕಟ್ಕೊಳ್ತೀವಿ. 1 ಹಿಂಗೆ ಸೆಲೆಕ್ಟ್ ಮಾಡ್ತೀವಿ. ಅದು ಆಶ್ರಯ ಸಮಿತಿ ಅಂತ ಇರುತ್ತೆ ಸರ್. ಬಂದ ಅಪ್ಲಿಕೇಶನ್ಗಳನ್ನೆಲ್ಲ ಮಾಡ್ತಾರೆ. ಏನು ಕಂಪ್ನಿಯಾದ 500 ಅದರ ಕಡೆ ಬರ್ತದೆ 580 ಎಷ್ಟು ಮುಂಬೈ 40 ಅವರು 4 ಸರ್. ಅದು ಕಂಟಿನ್ಯೂ ಕಾರ್ಯ ಮಾಡಿದ್ರೆ ಅವ್ರಿಗೆ ಕಿಟ್ ಕೊಡ್ತಾ ಇರೋದು ಸರ್. ಕೆಲವೊಬ್ರು ಬಂದು ತೊಗೊಂಡಿಲ್ಲ, ಅವ್ರು ಇಲ್ಲೇ ಇಟ್ಟಿದ್ದೀವಿ ಬಜಾ ಕೊಡಬೇಕು. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಹುಣಸೂರು ತಾಲೂಕಿನ ಪುರಸಭೆ ಕಾರ್ಯಾಲಯ ಈ ಸಾರ್ವಜನಿಕರು ಕೊಟ್ಟ ದೂರಿನ ಮೇರೆಗೆ, ಅಂದರೆ ಈ ಸ್ವತ್ತು ಇರ್ಬೋದು, ಟ್ಯಾಕ್ಸೇಷನ್ ಇರ್ಬೋದು, ವಿವಿಧ ಕಂಪ್ಲೇಂಟ್ಗಳ ಮೇಲೆಗೆ ಮೊನ್ನೆ ನಮ್ಮ ಲೋಕಾಯುಕ್ತರು ಬೆಂಗಳೂರವರ ಸರ್ಚ್ ವಾರೆಂಟ್ ಮೇರೆಗೆ ಇವತ್ತು ನಾವು ನಮ್ಮ ಲೋಕಾಯುಕ್ತ ಪೊಲೀಸ್ ಠಾಣೆ ಬಾಗಲಕೋಟೆ ತಂಡದಿಂದ ಇವತ್ತು ಭೇಟಿ ನೀಡಿ ಈ ಸಾರ್ವಜನಿಕರದೇನು ಕುಂದುಕೊರತೆಗಳಿಗೆ ಸಂಬಂಧಪಟ್ಟಂಗೆ ನಾವು ಈ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಿದ್ದೀವಿ. ಇನ್ನೂ ಮುಂದುವರೆದಿದೆ. ಇದರಲ್ಲಿ ಈ ಸ್ವತ್ತು ಇರ್ಬೋದು,
ಟ್ಯಾಕ್ಸೇಷನ್ ಇರ್ಬೋದು, ಮತ್ತು ಕಂಪ್ಲೇಷನ್ ಸರ್ಟಿಫಿಕೇಟ್ಸು, ಜನನ ಮರಣ ಉದ್ಧಾರ ಇರ್ಬೋದು, ಮತ್ತು ಖಾತಾ ಬದಲಾವಣೆ ಇರ್ಬೋದು, ಎಲ್ಲ ಈ ವಿಭಾಗಗಳನ್ನ ದಾಖಲಾತಿಗಳನ್ನು ಪರಿಶೀಲಿಸ್ತೇವೆ. ಇನ್ನೂ ನಮ್ಮ ಅಧಿಕಾರಿ ವರ್ಗದಿಂದ ಅದು ಮುಂದುವರೆದಿದೆ. ಸ್ಥಳದಲ್ಲೇ ನಾವು 4 ಜನರಿಗೆ ಖಾತಾ ಬದಲಾವಣೆ ಮತ್ತು ಈ ಉತ್ತಾರನ್ನು ನಮ್ಮ ಅಧಿಕಾರಿಗಳು ಸ್ಥಳದಲ್ಲೇ ಪರಿಶೀಲಿಸಿದ್ದು ಇನ್ನೂ ಮುಂದುವರೆದಿದೆ. ಈವರೆಗೂ ಏನು ಕಂಡು ಬಂದಿದೆ ಸರ್ ಅಕ್ರಮ ಸರ್ ಪರಿಶೀಲನೆ ಇನ್ನು ಕಂಟಿನ್ಯೂಸ್ ಇದೆ ಪ್ರೊಸೆಸ್. ಆಮೇಲೆ ನಿಮಗೆ ಎಲ್ಲಿವರೆಗೆ ಸರ್ ಇವತ್ತು ನಾಳೆ ಕಂಪ್ಲೀಷನ್ ಆಗುವವರೆಗೆ ನಾವು ಕಂಟಿನ್ಯೂಸ್ ಮಾಡ್ತೀವಿ. ಅಲ್ಲ ಸರ್, ಈಗ ಇಲ್ಲಿವರೆಗೂ ತನಿಖೆ ಮಾಡಿರಲ್ಲ ಸರ್, ಸ್ವಲ್ಪ ಏನಾರ ಸಿಕ್ಕೈತೆ ಇಲ್ಲ, ಕಂಟಿನ್ಯೂಸ್ ಇದೆ. ಮಾರ್ನಿಂಗ್ ಇನ್ನೂ ನಡೆದಿದೆ. ಆಫ್ಟರ್ ಕಂಪ್ಲೀಷನ್ ಕೆಲವು ಫೈಲ್ಸ್ ಎಲ್ಲ ಪೆಂಡಿಂಗ್ ಇದಾವೆ. ಟೆಂಡೆನ್ಸಿ ರಿಲೇಟೆಡ್ ಏನೇನಿದೆ ನಾವು ಮತ್ತೆ ಅದನ್ನು ಮೇಲೆಗೆ ನಮಗೆ ಲೋಕಾಯುಕ್ತರು ಸರ್ಚ್ ವಾರೆಂಟ್ ಕೊಟ್ಟ ಮೇರೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ಯಾವಾಗಾದ್ರು ಕಂಪ್ಲೇಂಟ್ ಬಂದಿದ್ದು ಈ ಸ್ವತ್ತು ಮತ್ತು ಖಾತಾ ಬದಲಾವಣೆ ಬದಲಾವಣೆ ಅಲ್ಲ, ಸ್ಥಳದಲ್ಲಿ ನಮ್ಮ ಅಧಿಕಾರಿಗಳು 4 ಜನರಿಗೆ ಕೊಡಿಸಿದ್ದಾರೆ. ಈ ಖಾತಾ ಬದಲಾವಣೆ ಮತ್ತು ಅದಕ್ಕೆ ನಾವು ಸಾರ್ವಜನಿಕರಿಗೆ ಏನು ಹೇಳೋದಂದ್ರೆ ಯಾವುದೇ ರೀತಿ ಕರಪ್ಷನ್ ರಿಲೇಟೆಡ್ ಇರ್ಬೋದು, ಏನೇ ಇರ್ಬೋದು, ನಾವು ನೇರವಾಗಿ ನಮ್ಮ ಕಂಪ್ಲೇಂಟನ್ನು ನಾವು ಹೇಳ್ಬೋದು. ನಮ್ಮ ನಂಬರ್ಗಳನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ನಮ್ಮದು ಬಾಗಲಕೋಟೆಯಲ್ಲಿ ಸ್ಟೇಷನ್ ಇರುತ್ತೆ. ಕರಪ್ಷನ್ ರಿಲೇಟೆಡ್ ಏನೇ ಇದ್ದರೆ ನಮ್ಮ ನೇರವಾಗಿ ಸಂಪರ್ಕಿಸ್ಬೋದು. ಮತ್ತು ನೇರವಾಗಿ ನಮ್ಮ ಅಧಿಕಾರಿಗಳ ನಂಬರ್ಗೆ ನನ್ನ ನಂಬರಿಗೆ ಕೂಡ ಸಂಪರ್ಕಿಸ್ಬೋದು ಅಂತ ನಾನು ಅಂದರೆ ಆದಂತ ನಾವು ಸಂಪರ್ಕಿಸ್ತೀವಿ. ಒಂದ್ ವೇಳೆ ಸಾಬೀತಾತಂದ್ರೆ ಅಪರಾಧ ಯಾವ ರೀತಿ ಕ್ರಮ ಕೈಗೊಳ್ತೀರಿ ಸರ್? ಅದು ನಮ್ಮ ಲೋಕಾಯುಕ್ತರ ಮೇಲೆ ಅವ್ರ ಮೇಲೆ ನೀವು ತಗೊಳ್ಳೋದಿಲ್ಲ ಸರ್? ಅವರ ಮೇಲೆ ನಾವು ಕಂಪ್ಲೀಟ್ ವರದಿ ಕೊಡ್ತೀವಿ. ಆ ವರದಿ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ನಮ್ಮ ಲೋಕಾಯುಕ್ತರು ಹೊಸ ಎಲಿವೇಶನ್ ಅಲ್ರಿ ಯೂಟಿಲೈಸ್ ಮಾಡ್ಕೋಬಹುದು. ಈ ಮಣ್ಣೆ ತಂದಿವಿ ಸರ್, ಮೊನ್ನೆ ತಂದು ಸೋಲಾರ್ ಮಾಡ್ತೀನಿ ಸರ್. ಅದನ್ನ ಅವರು ಇನ್ನೋವೇಷನ್ ಇದೆ ಮಾಡಿದ್ದಾರೆ. ಮತ್ತೆ ಇಂಥದ್ದು ನೀವು ಮಾಡಿಸಿ ಒಂದು ವಾರ ರೆಡಿ ಮಾಡ್ತೀವಿ. ಅವು ಏನಾಗಿದೆ ಸರ್, ಇಲ್ಲೇ ಕೆಲವೊಂದಿಷ್ಟು ಜೀವನ ತೆಗೆದ್ರೆ ಸರ್ ನಮ್ಮ ವರ್ಕಿಂಗ್ ಕಂಡೀಷನ್ ಇದೆ. ಸ್ವಚ್ಛ ಮಾಡಿಸಿ ಮಣ್ಣೆ ಎಲ್ಲರಿಂದ ನೀವು ಮಾಡ್ಕೋಬಹುದು. ಮಾಡಿಸಿ ಸರ್, ಮೊನ್ನೆ ಯಾವಾಗ ಮಾಡಿಸಿರಲ್ರಿ? ಈಗ ಒಂದು ತಿಂಗಳು ಸರ್, ಮಳೆ ಆಗಿ ಮಳೆ ಮೊನ್ನೆ ಇಲ್ಲಿ ಬಾರೋ ಮ್ಯಾಲ ಅಂತ ಬನ್ನಿ ನೋಡೋದು. ನಿಮ್ಮ ಆಫೀಸ್ ಪ್ರಮೈಸಸ್ ಅಲ್ಲ ಅದು, ನಿಮ್ಮಲ್ಲೇ JCB ಇದೆ ಅಲ್ಲಿ. ನಿಮ್ಮ ಪ್ರಮೈಸಸ್ ನೀವು ಕ್ಲೀನ್ ಇಟ್ಕೊಂಡ್ರೆ ಮತ್ತೆ ನಾವು ಮತ್ತು ಅದು ನೋಡಲ್ಲಿ ಒಳಗಡೆ ಏನು ಬೇಕಾದ್ರೆ ಮತ್ತು ಇದಂಗೆ ನೀವು ಲೈಟ್ ಸಿಸ್ಟಮ್ ಹಾಕೊಳ್ಳಿಕ್ಕೆ ಇದಕ್ಕೆಲ್ಲ ನೀವು ಮೇಂಟೆನೆನ್ಸ್ ಮಾಡ್ಕೊಳ್ಳೇಬೇಕು. ಒಯ್ದಿರ್ತಾರೆ ಸರ್. ಹಿಂಗೆ ಗಾಡಿ ಕಸ ವಾಟರ್ ಸಪ್ಲೈ ತೋರಿಸ್ರಿ, ಫೋಟೋ ತೋರಿಸ್ರಿ, ಯೂಸ್ ಮಾಡಿದ್ವಿ ಸರ್. ಯಾವಾಗ ಯೂಸ್ ಮಾಡಿದ್ದಿಲ್ಲ. ಈಗ ಒಂದು 15-20 ಮಾಡಿದ್ವಿ ಆಗಿಲ್ಲ. ಟೆಕ್ನಿಕಲ್ ಸೆಟ್ಟಿಂಗ್ ಮಷಿನ್ ಸರ್. ಈಗ ಮ್ಯಾನುವಲ್ ಒಳಗೆ ಏನಾರ ಇದಾಗಿ ಬ್ಲಾಕ್ ಆಗಿದಾಗ ತೆಗಿಬೇಕು. ಮನೇಲಿ ಫಂಕ್ಷನ್ಗಳು ಕೊಟ್ಟರೆ ನಿಮ್ಗೆ ಕೊಟ್ಟಿರ್ತೀವಿ ಸರ್. ಇದೆಲ್ಲ ಅರ್ಥ ಮಾಡ್ತಿದ್ದೀವಿ. ಒಂದು ಎರಡರಿಂದಾಗ ಆಗ್ಬೇಕು ಸರ್. ಎರಡನ್ನ ಸರ್ ನಾವು ಒಂದು ಸ್ವಲ್ಪ 45 ಡೇಸ್ ಯಾವ್ಯಾವ ಅಡ್ವಾಂಟೇಜ್ ಎಲ್ಲ ಈಗ ಸರ್ ನನ್ನ ಮನೆ ಬಂದ ಕಲೆಕ್ಟ್ ಮಾಡಿದ್ದಾರೆ ಸರ್. ನೋವಿನಿಂದ ಸರ್ ಏನಾಯ್ತು ನಾ ಗೊತ್ತಿದ್ರು ನಮ್ಮನ್ನು ಸರ್ ನಿಮ್ಮ ಖಾತೆ ಇದೆ ಸರ್. ಏನು ಕಂಪ್ಯೂಟರ್ ಉತ್ತಾರ ಆಗತ್ತೆ ಸರ್. ಆ ಕಂಪ್ಯೂಟರ್ ಉತ್ತಾರ ಡಾಕ್ಯುಮೆಂಟ್ ಕೊಟ್ಟಿದ್ದೇನೆ ಸರ್. ನಾನು ಮನೆಗೆ ಬಂದು ಸ್ವತಃ ಆಫೀಸರ್ ಬಂದ ಸಂಬಂಧಪಟ್ಟವರು ಕಲೆಕ್ಟ್ ಮಾಡಿದ್ದಾರೆ. ನಮ್ಮ ಮನೆ ಬಂದು ಕಲೆಕ್ಟ್ ಮಾಡಿದ್ದಾರೆ. ಈಗ ಸರ್ ನಮ್ಮ ಮನೆ ಬಂದ ನೀವು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀರಿ ಸರ್. ನಿಮ್ಮ ಈಗ ಕೇಳಿ ಡಾಕ್ಯುಮೆಂಟ್ ಇಲ್ಲ ಸರ್. ನಾವ್ ಎಷ್ಟು ಸಲ ಕೊಡೋಣ ಸರ್? ಅದನ್ನ ಹೇಳಕ್ಕೆ ಅವ್ರಿಗೆ ನಾನು ಸರಿ ಮಾಡ್ತೀನಿ ಅಂತ ಹೇಳ್ತೀನಿ. ಅವ್ರು ಹೇಳ್ತಾರೆ ಸಾಹೇಬ್ರು ಬಂದಾಗ ಅಂತ ಹೇಳ್ಬೇಡ್ರಿ ಅಂತ ಹೇಳಿದ್ರು. ಹೌದೌದು, ಮತ್ತೆ ನೀವು ಸಾಹೇಬ್ರು ಬಂದಾಗ ರೆಸ್ಪಾನ್ಸ್ ಮಾಡ್ತೀವಿ ಸರ್. ಈಗ ಯಾಕೈತಂದ್ರೆ ಸಾಹೇಬ್ರ ಈಗ ಏನಿದೆ ಸರ್, ನಾವು ಈಗ 2 ಸಲ ನಮ್ಮ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದಾರೆ ಸರ್. ಇಬ್ರು ಇದ್ರೆ ನೇಮಕ ಮಾಡಿ ಸರ್. ಟೈಮ್ ಬರ್ತದೆ ನೋಡಿ
ಹೇಳಿದ್ದೀನಿ ಸರ್ ಅವ್ಗೆ ಬರೀ ಜಸ್ಟ್ ನೀವು ಸೆಕ್ಯೂರಿಟಿ ಟೈಮ್ ಮಾಡಿದ್ರೆ ಸರ್ ಮಾಡಿದ್ರೆ ಇಮಿಡಿಯೇಟ್ ಸ್ಟಾಪ್ ಮಾಡಿ ಸರಿ